ಮನೆಯಲ್ಲಿ ಜಿರಳೆ ಅತ್ತಿಂದಿತ್ತ ಓಡಾಡುತ್ತಿದ್ದರೆ ನಿಮಗೆ ಒಂಥರ ಅನಿಸುವುದಿಲ್ಲವೇ? ಅದರಲ್ಲೂ ನೀವು ನಿಮ್ಮ ಅಡುಗೆ ಮನೆಯನ್ನು ಎಷ್ಟೇ ಶುಚಿಯಾಗಿಟ್ಟರೂ ಜಿರಳೆಗಳ ಕಾಟ ತಪ್ಪಿದ್ದಲ್ಲ. ಈ ಜಿರಳೆಗಳ ಕಾಟದಿಂದ ಮುಕ್ತಿ ಪಡೆಯಲು ಹಲವಾರು ಸ್ಪ್ರೇಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ಅದರ ಘಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿ ನಾವಿಂದು ಕೆಲವೊಂದು ಮನೆಮದ್ದುಗಳನ್ನು ತಿಳಿಸಲಿದ್ದೇವೆ. ಇವುಗಳನ್ನು ಬಳಸಿ ಮನೆಯಿಂದ ಜಿರಳೆಗಳನ್ನು ಸುಲಭವಾಗಿ ಓಡಿಸಬಹುದು. ಮನೆಯಿಂದ ಜಿರಳೆಗಳನ್ನು ತೊಡೆದು ಹಾಕುವುದು ಮುಖ್ಯ. ಏಕೆ ಎಂದರೆ ನೀವು ಅಡುಗೆ ಮನೆಯಲ್ಲಿಟ್ಟ ಆಹಾರದ ಮೇಲೆಲ್ಲ ಜಿರಳೆ ಓಡಾಡಿದರೆ ನೀವು ಅದನ್ನು ತಿನ್ನುತ್ತೀರಿ. ಇದು ಟೈಫಾಯ್ಡ್ಗೆ ಕಾರಣವಾಗಬಹುದು. ಇದಲ್ಲದೆ ಜಿರಳೆ ಮುಟ್ಟಿದ್ದನ್ನು ತಿಂದರೆ ಅಲರ್ಜಿ, ದದ್ದು, ಕಣ್ಣಿನಲ್ಲಿ ನೀರು ಬರುವುದು ಮುಂತಾದ ಸಮಸ್ಯೆಗಳು ಎದುರಾಗಬಹುದು. ಇದಕ್ಕೆ ಜಿರಳೆಯ ಲಾಲಾರಸದಲ್ಲಿರುವ ವೈರಸ್ ಕಾರಣ. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ಅದನ್ನು ತೊಡೆದು ಹಾಕಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದಾಗಿ ಬೇವಿನ ಸೊಪ್ಪು. ಬೇವು ಕೀಟನಾಶಕ ಗುಣಗಳನ್ನು ಹೊಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ಜಿರಳೆಗಳನ್ನು ತೊಡೆದು ಹಾಕಲು ಇದರ ಬಳಕೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇದಕ್ಕಾಗಿ ರಾತ್ರಿ ಮಲಗುವ ಮುನ್ನ ಬೇವಿನ ಪುಡಿ ಅಥವಾ ಅದರ ಎಣ್ಣೆಯನ್ನು ಜಿರಳೆಗಳು ಅಡಗಿರುವ ಜಾಗಕ್ಕೆ ಉದುರಿಸಿ. ಈ ಕಾರಣದಿಂದಾಗಿ ಜಿರಳೆಗಳು ಅದರ ವಾಸನೆಯಿಂದ ಶಾಶ್ವತವಾಗಿ ಓಡಿ ಹೋಗುತ್ತವೆ. ಇನ್ನು ಮನೆಯಲ್ಲಿ ಹೆಚ್ಚು ಜಿರಳೆಗಳಿದ್ದರೆ ಅವುಗಳನ್ನು ಓಡಿಸಲು ಅಡುಗೆ ಸೋಡಾ ನಿಮಗೆ ಸಹಾಯ ಮಾಡುತ್ತದೆ. ಇದಕ್ಕಾಗಿ ನೀವು 1 ಚಮಚ ಅಡುಗೆ ಸೋಡಾದಲ್ಲಿ ಅರ್ಧ ಚಮಚ ಸಕ್ಕರೆಯನ್ನ ಬೆರೆಸಬೇಕು. ಜಿರಳೆಗಳು ಪ್ರವೇಶಿಸುವ ಬಿರುಕುಗಳಿಗೆ ಹಾಕಬೇಕು. ಹೀಗೆ ಮಾಡುವುದರಿಂದ ಎಲ್ಲ ಜಿರಳೆಗಳು ಸಕ್ಕರೆಯಿಂದ ಆಕರ್ಷಿತವಾಗುತ್ತವೆ ಮತ್ತು ಅಡುಗೆ ಸೋಡಾವನ್ನು ತಿಂದ ನಂತರ ಸಾಯುತ್ತವೆ. ಇನ್ನು ಜಿರಳೆಗಳನ್ನು ಕೊಲ್ಲದೆ ಶಾಶ್ವತವಾಗಿ ತೊಡೆದು ಹಾಕಲು ನೀವು ಬಯಸಿದರೆ ಪಲಾವ್ ಎಲೆಯು ನಿಮಗೆ ಪರಿಣಾಮಕಾರಿಯಾಗಿದೆ. ಇದಕ್ಕಾಗಿ ಪಲಾವ್ ಎಲೆಗಳನ್ನು ರುಬ್ಬುವ ಮೂಲಕ ಪುಡಿ ಮಾಡಿ ಅಥವಾ ಬಿಸಿ ನೀರಿನಲ್ಲಿ ಕುದಿಸಿ ಜಿರಳೆಗಳು ಓಡಾಡುವ ಸ್ಥಳಗಳಲ್ಲಿ ಅದನ್ನ ಸಿಂಪಡಿಸಬಹುದು. ಇದರಿಂದ ಕೂಡ ಜಿರಳೆಗಳ ಕಾಟ ದೂರವಾಗುತ್ತದೆ. ಇನ್ನು ಜಿರಳೆಯನ್ನು ದೂರವಿಡಲು ಕೆಲವೊಂದು ವಿಷಯಗಳನ್ನ ನೆನಪಿನಲ್ಲಿಡಬೇಕು. ಎಲ್ಲಿ ಆಹಾರಗಳು ಸಿಗುತ್ತವೋ ಅಂತಹ ಸ್ಥಳಗಳಲ್ಲಿ ಜಿರಳೆಗಳು ಹೆಚ್ಚು ಬೆಳೆಯಲು ಪ್ರಾರಂಭಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ದೀರ್ಘಕಾಲದವರೆಗೆ ಸಿಂಕ್ನಲ್ಲಿ ಪಾತ್ರೆಗಳನ್ನು ಬಿಡಬೇಡಿ. ಅಡುಗೆ ಮತ್ತು ನೆಲದ ಮೇಲೆ ಹರಡಿರುವ ಆಹಾರದ ತುಂಡುಗಳನ್ನು ಕೂಡಲೇ ಸ್ವಚ್ಛಗೊಳಿಸಿ. ಡಸ್ಟ್ಬಿನ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಹೀಗೆ ಮಾಡುವುದರಿಂದ ಜಿರಳೆಗಳನ್ನು ಕಡಿಮೆ ಮಾಡಬಹುದು. ನೋಡಿದ್ರಲ್ವಾ, ಈ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆ ಮನೆ ಟಿಪ್ಸ್ಗಳ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.